ವಿಷಕರಿ ಅದು ಇದೇ 2025 ಜನವರಿ 7ನೇ ತಾರೀಕು ಪುಣೆಯಲ್ಲಿರುವಂತಹ WNS ಗ್ಲೋಬಲ್ ಸರ್ವಿಸಸ್ ಎಂಬ BPO ಕಂಪನಿಯ ಪಾರ್ಕಿಂಗ್ ಜಾಗದಲ್ಲಿ ಅವತ್ತು ಏನೋ ಒಂದು ಘಟನೆ ಸಂಭವಿಸಲಿತ್ತು. ಆದರೆ ಇದು ಅಲ್ಲಿ ಹಾದು ಹೋಗುವಂತ ಜನರಿಗೆ ಈ ಬಗ್ಗೆ ಗೊತ್ತಿರಲಿಲ್ಲ. ಈ ಒಂದು ಘಟನೆ ಸಂಜೆಯ ಸಮಯದಲ್ಲಿ ತುಂಬಾ ಜನ ಇದ್ದಾಗಲೇ ಜರುಗಿತ್ತು. ತಮ್ಮ ಹಗಲು ಪಾಳಿ ಕೆಲಸವನ್ನ ಮುಗಿಸಿದಂತ ಕೆಲಸಗಾರರು ಮನೆಗೆ ಹೋಗ್ತಿದ್ರೆ ರಾತ್ರಿಯ ಪಾಳಿಯ ಕೆಲಸಕ್ಕೆ ಬರೋರು ಕಟ್ಟಡದ ಒಳಗಡೆ ಹೋಗ್ತಿದ್ರು. ಹೀಗಾಗಿ ಅಲ್ಲಿ ಸ್ವಲ್ಪ ಜನಸಂದಣಿ ಜಾಸ್ತಿನೇ ಇತ್ತು. ಆದ್ರೆ ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಅಲ್ಲಿನ ಜನ ತತ್ತರಿಸಿ ಹೋಗುವಂತ ಒಂದು ಘಟನೆ ನಡೆಯುತ್ತೆ. ಅದೇ ಒಂದು ಕಚೇರಿಯಲ್ಲಿರುವಂತ ಬಿಲ್ಡಿಂಗ್ ನ ಪಾರ್ಕಿಂಗ್ ಪ್ಲೇಸ್ ನಲ್ಲಿ ದಾಖಲಾಗಿರುವಂತ ಈ ಒಂದು CCTV ಫುಟೇಜ್ ನೋಡಿದಾಗ ಒಂದ್ ಕಡೆ ಮನುಷ್ಯ ಇಷ್ಟೊಂದು ಕ್ರೂರಿಯಾದಂತ ಅನ್ಸಿದ್ರೆ ಮತ್ತೊಂದ್ ಕಡೆ ಜನ ಹಾವನ್ನ ಹಾರಿಸೋದ್ರಿಂದ ಹಿಡಿದು ಮನುಷ್ಯರ ಜೀವನ ತೆಗೆಯುವಂತ ದೃಶ್ಯವನ್ನು ಕೂಡ ನಿಂತು ನೋಡ್ತಾರಲ್ಲ ಅಂತ ನಿಮ್ಗೆ ಅಚ್ಚರಿಯಾಗದೆ ಇರೋದು. ಈ ದೃಶ್ಯಗಳು ಅಪರಾಧ ನಡೆಯುತ್ತಿದ್ದರ ಬಗ್ಗೆ ಪ್ರತ್ಯಕ್ಷ ಸಾಕ್ಷಿಗಳಾಗಿವೆ. ಈ ಚಿತ್ರದಲ್ಲಿ ಬಿಳಿ ಟಿ ಶರ್ಟ್ ಅನ್ನ ಧರಿಸಿರುವಂತ ವ್ಯಕ್ತಿ ಹೆಸರು ಕೃಷ್ಣ ಸತ್ಯ ನಾರಾಯಣ್ ಕನೋಜಿಯಾ. ಕಪ್ಪು ಟಾಪನ ಧರಿಸಿ ನೆಲದ ಮೇಲೆ ಕುಳಿತಿರುವಂತಹ ಹುಡುಗಿ ಹೆಸರು ಶುಭದಾ ಕೊಡಾರಿ. ಈಕೆ ನೋವಿನಿಂದ ಕಿರಿಸ್ತಾ ಇದ್ಲು. ಏಕೆಂದ್ರೆ ಈ ಕೃಷ್ಣ ಕನೋಜಿಯಾ ತನ್ನ ಕೈಯಲ್ಲಿದ್ದಂತ ಹರಿತವಾದಂತ ಚಾಕುನಿಂದ ಅವಳ ಮೇಲೆ ಹಲವು ಬಾರಿ ದಾಳಿ ಮಾಡಿದ್ದ. ಈಕೆಗೆ ತೀವ್ರ ರಕ್ತಸ್ರಾವಾಗ್ತಿತ್ತು. ಅಷ್ಟು ಜನರ ಮುಂದೆನೆ ಅವಳ ಮೇಲೆ ಹಲ್ಲೆ ಮಾಡಿದ ನಂತರನೂ ಕೂಡ ಯುವಕ ತನ್ನ ಕೈಯಲ್ಲಿ ಚಾಕುವನ್ನು ಹಿಡಿದುಕೊಂಡು ಅಲ್ಲಿಯೇ ಅವಳ ಅಕ್ಕಪಕ್ಕ ಸುಳಿದಾಡ್ತಿದ್ದ. ಇದೆಲ್ಲವೂ ಕೂಡ ಜನ ಜಂಗುಳಿ ಪ್ರದೇಶದಲ್ಲಿ ನಡೀತಿದ್ರು. ಎಲ್ಲರೂ ಕೂಡ ಆ ಅಪರಾಧವನ್ನ ಸುಮ್ಮನೆ ನೋಡ್ತಾ ನಿಂತಿದ್ರು. ಕೆಲವರು ತಮ್ಮ ಫೋನ್ಗಳಲ್ಲಿ ವಿಡಿಯೋವನ್ನ ಮಾಡ್ತಿದ್ರು. ಆದರೆ ಯಾರೊಬ್ರು ಕೂಡ ಆ ಹುಡುಗನನ್ನ ತಡೆಯೋದಿಕ್ಕೆ ಅಥವಾ ಆ ಹುಡುಗಿಯನ್ನ ಉಳಿಸೋದಿಕ್ಕೆ ಮುಂದೆ ಬರುವಂತ ಧೈರ್ಯವನ್ನ ಮಾಡಲಿಲ್ಲ. ವೀಕ್ಷಕರೇ, 28 ವರ್ಷದ ಈ ಶುಭದ 2018ರಲ್ಲಿ MBA ಮುಗಿಸಿದ ನಂತರ WNS ಗ್ಲೋಬಲ್ ಸರ್ವಿಸಸ್ ಎಂಬ ಮಲ್ಟಿ ನ್ಯಾಷನಲ್ BPO ಕಂಪನಿಯಲ್ಲಿ ಸೀನಿಯರ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ಲು. ಆಕೆಯ ಪ್ರೊಫೈಲ್ ಪ್ರಕಾರ ಆಕೆ ಕಳೆದ 6 ವರ್ಷಗಳಿಂದ ಪುಣೆಯಲ್ಲಿ ಕೆಲಸ ಮಾಡ್ತಿದ್ಲು. ಶುಭದ ಕುಟುಂಬ ಮೂಲತಃ ರತ್ನಗಿರಿ ಬಳಿಯ ಚಿಪುಲ್ನವರಾಗಿದ್ದು ನಂತರ ಅವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಕರಡ್ನಲ್ಲಿ ಸೆಟಲ್ ಆಗಿದ್ರು. ಈ ಶುಭದ ತಂದೆ ಕರಡ್ನಲ್ಲಿ ಎಲೆಕ್ಟ್ರಿಕಲ್ ಅಂಗಡಿಯನ್ನ ಇಟ್ಕೊಂಡಿದ್ರು. ಈ ಶುಭದ ಪುಣೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಆಕೆ ಅಲ್ಲಿಯ ಕಾತರಾಜ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಇದ್ಲು. ಈ ಶುಭದ ಜೊತೆಗೆ ಶಿವಾಜಿನಗರದ ನಿವಾಸಿ 30 ವರ್ಷದ ಕೃಷ್ಣ ಸತ್ಯ ನಾರಾಯಣ್ ಕೌನುಜಿಯಾ ಕೂಡ WNS ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಆತ ಜೂನಿಯರ್ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡ ಮೇಲೆ ಶುಭದ ಮತ್ತು ಕೃಷ್ಣ ಪರಸ್ಪರ ಪರಿಚಯ ಆದ್ರು. ಕೆಲವು ತಿಂಗಳ ನಂತರ ಈ ಕೃಷ್ಣ ಕಂಪನಿಯನ್ನ ತೊರೆದು ಮತ್ತೆ 1 ವರ್ಷದ ನಂತರ ಅದೇ ಕಂಪನಿಗೆ ಸೀನಿಯರ್ ಅಕೌಂಟೆಂಟ್ ಆಗಿ ಮರಳಿ ಬಂದಿದ್ದ. ಈ ಕೃಷ್ಣನ್ಗೆ ಆ ಕಂಪನಿಯಲ್ಲಿ ಕ್ಲೋಸ್ ಆಗಿದ್ದದ್ದು ಈ ಶುಭದ ಮಾತ್ರ. ಒಂದ್ ದಿವಸ ಈ ಶುಭದ ಟೆನ್ಷನ್ ಅಲ್ಲಿ ಇರೋ ತರ ಮುಖವನ್ನ ಮಾಡಿಕೊಂಡು ಈ ಕೃಷ್ಣನ್ ಬಳಿಗೆ ಬಂದಿದ್ಲು. ಕಾರಣವನ್ನ ಕೇಳಿದಾಗ ನಮ್ಮ ತಂದೆಗೆ ಹೈ ಬ್ಲಡ್ ಶುಗರ್ ಕಾಯಿಲೆ ಇದೆ, ಅವ್ರ ಸ್ಥಿತಿ ಗಂಭೀರವಾಗಿರೋದ್ರಿಂದ ಡಾಕ್ಟರ್ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ನನ್ನ ಬಳಿ ಅಷ್ಟು ಹಣ ಇಲ್ಲ, ನೀನು 25,000 ರೂಪಾಯಿ ಸಾಲವನ್ನ ಕೊಡ್ತೀಯ ಅಂತ ಕೇಳಿದ್ಲು. ಅವರ ತಂದೆ ಆಸ್ಪತ್ರೆ ಎಮರ್ಜೆನ್ಸಿ ಇರೋದ್ರಿಂದ ಕೃಷ್ಣ ಹಿಂದೆ ಮುಂದೆ ಯೋಚಿಸದೆ 25,000 ರೂಪಾಯಿಯನ್ನ ತೆಗೆದುಕೊಟ್ಟಿದ್ದ. ಇದು ಇಲ್ಲಿಗೆ ನಿಲ್ಲಲಿಲ್ಲ. 2 ತಿಂಗಳಿಗೊಮ್ಮೆ ಇದೇ ಕಾಯಿಲೆ ಕಾರಣ ಹೇಳಿ ಶುಭದ ಅವನಿಂದ 25,000, 50,000 ರೂಪಾಯಿ ಅಂತ ಹಣವನ್ನ ಪಡಿತಾನೆ ಇದ್ಲು. ಕೆಲವೇ ತಿಂಗಳುಗಳಲ್ಲಿ ಈ ಕೃಷ್ಣ ತಾನು ಉಳಿಸಿದ್ದಂತಹ ಒಟ್ಟು 4 ಲಕ್ಷ ಹಣವನ್ನ ಶುಭದಾಗೆ ಕೊಟ್ಟಿದ್ದ. ಅಂದ್ರೆ ಅದೆಷ್ಟು ಸಾಲವನ್ನ ಆಕೆ ಕೇಳಿರಬಹುದು ಅಂತ ನೀವೇನೆ ಅರ್ಥ ಮಾಡ್ಕೊಳ್ಳಿ. ತಂದೆಯ ಕಾಯಿಲೆಯ ಕಥೆಯನ್ನ ಹೇಳಿದ್ರೆ ಕೃಷ್ಣ ಕರಗ್ತಾನೆ ಅಂತ ಗೊತ್ತಿದ್ರಿಂದ ಶುಭದ ಅವನ ಬಳಿಯಿಂದ ಹಣವನ್ನ ಪಡಿತಾನೆ ಹೋದ್ಲು. ಸ್ನೇಹದ ಕಾರಣಕ್ಕೆ ಯಾವುದೇ ಪ್ರಶ್ನೆಗಳನ್ನ ಕೇಳದೆ ಈ ಕೃಷ್ಣ ಕಣ್ಮುಚ್ಚಿ ಹಣವನ್ನ ಕೊಡ್ತಾನೆ ಇದ್ದ. ಆದ್ರೆ ಆಕೆ ಮರಳಿ ಕೊಡುವಂತ ಯೋಚನೆಯನ್ನ ಮಾಡಲೇ ಇಲ್ಲ. ಇನ್ನು ಈ ಕೃಷ್ಣನ್ಗೂ ಕೂಡ ಆಪ್ಥಾಲ್ಮಿಕ್ ಡಿಸಾರ್ಡರ್ ಎಂಬ ಒಂದು ನೇತ್ರ ಕಾಯಿಲೆ ಇತ್ತು. ಅದರಿಂದಾಗಿ ಅವನ ಒಂದು ಕಣ್ಣಲ್ಲಿ ಸಮಸ್ಯೆ ಇತ್ತು. ಹೀಗಾಗಿ ಅವನು ಪ್ರತಿ 2-3 ವರ್ಷಕ್ಕೊಮ್ಮೆ ವಿಶೇಷ ಚಿಕಿತ್ಸೆಯನ್ನ ಮಾಡಿಸ್ಕೊಳ್ಬೇಕಿತ್ತು. 2024ರ ಜೂನ್ನಲ್ಲಿ ಆತನ ಕಣ್ಣಿನ ಆಪರೇಷನ್ ನಡೆಯಬೇಕಿತ್ತು. ಅದಕ್ಕಾಗಿ ಆತ ಹಣವನ್ನ ಎತ್ತಿಡ್ತಾ ಇದ್ದ. ಈಗ ಆ ಒಂದು ದುಡ್ಡನ್ನೆಲ್ಲ ಅವನು ಶುಭದಾಗೆ ಕೊಟ್ಟಿದ್ದ. ನನ್ನ ಕಣ್ಣಿನ ಆಪರೇಷನ್ಗೆ ಹಣ ಬೇಕಾಗುತ್ತೆ, ಬೇಗ ವಾಪಸ್ ಕೊಡುವಂತ ಕೃಷ್ಣ ಮೊದಲ ಬಾರಿ ಆಕೆಯನ್ನ ಕೇಳಿದ್ದ. ಈ ಶುಭದ ಮತ್ತದೇ ತಂದೆಯ ಕಾಯಿಲೆ ನೆಪ ಹೇಳಿ ಸ್ವಲ್ಪ ದಿನ ಟೈಮ್ ಕೊಡು ಅಂತ ಕೇಳಿದ್ಲು. ನಂತರ ದಿನಗಳು ಕಳೆದವು. ಆದ್ರೆ ಶುಭದ ಹಣವನ್ನ ಮಾತ್ರ ಕೊಡ್ಲಿಲ್ಲ. ಅವಳು ನೋಡಿದ್ರೆ ಸಾಲವನ್ನ ವಾಪಸ್ ಕೊಡುವಲ್ಲಿ ಸ್ವಲ್ಪವೂ ಕೂಡ ಆಸಕ್ತಿಯನ್ನ ಹೊಂದಿಲ್ಲ ಅಂತ ಅನಿಸ್ತಾ ಇತ್ತು. ಆಫೀಸ್ನಲ್ಲಿ ಈ ಶುಭದಾಳ ಬಾಡಿ ಲ್ಯಾಂಗ್ವೇಜ್ ಬದಲಾಯಿತು. ಆದಷ್ಟು ಈ ಕೃಷ್ಣನಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ಲು. ಅವನು ದುಡ್ಡನ್ನ ವಾಪಸ್ ಕೇಳಿದಾಗೆಲ್ಲ ಇನ್ನಷ್ಟು ಟೈಮ್ ಕೊಡು ಅಂತ ಕೇಳ್ತಿದ್ಲು. ಕೃಷ್ಣ ತನ್ನ ಆಪರೇಷನ್ ವಿಷಯವನ್ನ ಹೇಳಿದಾಗ ಆಕೆ ತನ್ನ ತಂದೆಯ ಆಪರೇಷನ್ ಮತ್ತು ಔಷಧಿಯ ಕಥೆಯನ್ನ ಹೇಳ್ತಿದ್ಲು. ಕೃಷ್ಣನ್ಗೆ ಬೇರೆ ದಾರಿನೇ ಇರ್ಲಿಲ್ಲ. ಏಕೆಂದ್ರೆ ಹಣದ ಮೊತ್ತ ತುಂಬಾ ದೊಡ್ಡದಿತ್ತು. ಸಮಯವನ್ನ ಕೊಡೋದ್ ಬಿಟ್ಟು ಅವನಿಗೆ ಬೇರೆ ಏನು ಕೂಡ ಮಾಡೋದಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಕ್ರಮೇಣ ಈ ಶುಭದ ಕೊಟ್ಟಂತ ಕಾರಣಗಳು ಕೇವಲ ನೆಪಗಳು ಅಂತ ಈ ಕೃಷ್ಣನ್ಗೆ ಅನ್ಸೋದಕ್ಕೆ ಶುರುವಾಯಿತು. ಎಲ್ಲೋ ಈ ಶುಭದ ತನ್ನ ಸ್ನೇಹವನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾಳೆ ಅಂತ ಆತನಿಗೆ ಅನ್ಸೋದಕ್ಕೆ ಶುರುವಾಯಿತು. ಆದ್ರಿಂದ ಕಾರಣವನ್ನ ತಿಳ್ಕೊಳ್ಳೋದಕ್ಕೆ ಕೃಷ್ಣ ಈ ಶುಭದ ಮನೆಗೆ ಹೋಗಿ ಅವ್ರ ತಂದೆಯನ್ನ ಭೇಟಿಯಾಗಿದ್ದ. ಅಲ್ಲಿ ಅವನು ನಿರೀಕ್ಷಣೆ ಮಾಡದಿರದಂತ ಸತ್ಯ ಗೊತ್ತಾಗುತ್ತೆ. ಅದೇನಪ್ಪ ಅಂದ್ರೆ ಈ ಶುಭದಳ ತಂದೆಗೆ ಯಾವುದೇ ಕಾಯಿಲೆ ಇರ್ಲಿಲ್ಲ, ಮತ್ತೆ ಯಾವುದೇ ಶಸ್ತ್ರ ಚಿಕಿತ್ಸೆ ಕೂಡ ಆಗಿರ್ಲಿಲ್ಲ. ಇದು ಗೊತ್ತಾಗಿ ಈ ಕೃಷ್ಣನ್ಗೆ ದೊಡ್ಡ ಆಘಾತನೇ ಆಗಿತ್ತು. ದುಡ್ಡು ಕೊಡೋದಕ್ಕಿಂತ ಹೆಚ್ಚಾಗಿ ಶುಭದ ತನ್ನ ಸ್ನೇಹವನ್ನ ದುರುಪಯೋಗ ಮಾಡಿಕೊಂಡಿದ್ದು ಅವನಿಗೆ ತುಂಬಾನೇ ಬೇಜಾರಾಗಿತ್ತು.
ವಯಸ್ಸಾದ ತಂದೆಯನ್ನ ಮುಂದಿಟ್ಕೊಂಡು ಭಾವನೆಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದು ಎಂಬುದು ಕೃಷ್ಣನ್ಗೆ ಹರ್ಟ್ ಆಗಿತ್ತು. ದೀರ್ಘಕಾಲದವರೆಗೂ ಶುಭದ ಅವನನ್ನ ಭಾವನಾತ್ಮಕವಾಗಿ ಮೂರ್ಖನನ್ನಾಗಿ ಮಾಡಿದ್ಲು. ಅನಾರೋಗ್ಯದ ಹೆಸರಲ್ಲಿ ಅವನಿಂದ ಸಾಲ ಪಡೆದು ಅವನಿಗೆ ಮೋಸವನ್ನ ಮಾಡಿದ್ಲು. ಈ ಕೃಷ್ಣನ್ಗೆ ಕೋಪ ನೆತ್ತಿಗೇರಿತ್ತು. ಅವತ್ತು ಜನವರಿ 7ನೇ ತಾರೀಕು ಸಂಜೆ 6:30ಕ್ಕೆ ಶಿಫ್ಟ್ ಪ್ರಾರಂಭ ಆಗೋದ್ರಲ್ಲಿತ್ತು. ಈ ಶುಭದ ಆಫೀಸ್ನ ಪಾರ್ಕಿಂಗ್ ಜಾಗಕ್ಕೆ ಸುಮಾರು 6 ಗಂಟೆಗೆ ಬಂದಿದ್ಲು. ಅಲ್ಲಿ ಕೃಷ್ಣ ತನ್ನನ್ನ ನೋಡಿ ನಗ್ತಾ ನಿಂತಿರೋದನ್ನಾಕೆ ನೋಡಿದ್ಲು. ಈ ಕೃಷ್ಣ ಆಕೆ ತಂದೆಯನ್ನ ಭೇಟಿಯಾದಂತ ವಿಷಯ ಆಕೆಗೆ ಗೊತ್ತಿರಲಿಲ್ಲ. ನೀನು ಹಣವನ್ನ ಕೊಡ್ತೀಯೋ ಕೊಡಲು ಎರಡರಲ್ಲಿ ಒಂದು ಹೇಳು ಅಂತ ಅವನು ಈ ಶುಭದಳನ್ನ ಕೇಳಬೇಕು, ಮತ್ತೆ ಹಣದ ವಿಷಯದ ಬಗ್ಗೆ ಮಾತಾಡಬಾರದು ಅಂತ ನಿರ್ಧರಿಸಿದ್ದ. ಅದೇ ರೀತಿ ಅವನು ಅದೇ ಒಂದು ಪ್ರಶ್ನೆಯನ್ನ ಕೇಳಿದ್ದ. ಆದ್ರೆ ಆಕೆ ಮತ್ತದೇ ಖಾಯಿಲೆ ನೆಪವನ್ನ ಹೇಳಿ ಟೈಮ್ ಕೇಳಿದ್ಲು. ಆಗ ಕೃಷ್ಣ ಕೋಪದಿಂದ, ನಾನು ನಿನ್ ತಂದೆ ಜೊತೆ ಮಾತಾಡದೆ, ಅವ್ರಿಗೆ ಯಾವುದೇ ಖಾಯಿಲೆ ಇಲ್ಲ, ಆಪರೇಷನ್ ಕೂಡ ಆಗಿಲ್ಲ, ನೀನು ನಮ್ಮ ಗೆಳೆತನವನ್ನ ಮಿಸ್ಯೂಸ್ ಮಾಡ್ಕೊಂಡು ನನ್ನ ಸೇವಿಂಗ್ಸ್ ಹಣವನ್ನೆಲ್ಲ ಖಾಲಿ ಮಾಡದೆ, ಈಗ ಫೈನಲ್ ಆಗಿ ಕೇಳ್ತಿದ್ದೀನಿ, ಯಾವಾಗ ಕೊಡ್ತೀಯ ಹೇಳು ಅಂತ ಕೇಳಿದ್ದ. ಆಗ ಈಕೆಗೆ ತನ್ನ ಮೋಸದ ಬಗ್ಗೆ ಗೊತ್ತಾದಾಗ ಸಂಪೂರ್ಣ ಬದಲಾಗ್ತಾಳೆ. ನನ್ನ ಹತ್ರ ದುಡ್ಡಿಲ್ಲ, ವಾಪಸ್ ಕೊಡೋಕ್ಕಾಗಲ್ಲ, ನೀನು ಅದೇನ್ ಮಾಡ್ತೀಯ ಮಾಡ್ಕೊಂತ ಕಡ್ಡಿ ಮುರಿದಂತೆ ಹೇಳಿದ್ಲು. ಶುಭದಳ ಈ ಒಂದು ಮಾತನ್ನ ಕೇಳಿ ಕೃಷ್ಣ ಕೋಪಗೊಂಡಿದ್ದ. ತಕ್ಷಣ ಅವನು ತನ್ನ ಜೊತೆ ತಂದಿದಂತ ಮಚ್ಚಿನ ಆಗಿರುವಂತ ದೊಡ್ಡದೊಂದು ಚಾಕುವನ್ನ ಹೊರತೆಗೆದಿದ್ದ. ಅದನ್ನು ನೋಡಿ ಆಕೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಳಾದ್ರೂ ಕೃಷ್ಣ ಆಕೆ ಬಲಗೈಯನ್ನ ಹಿಡ್ಕೊಂಡು ಹಲವಾರು ಬಾರಿ ಚಾಕುವಿನಿಂದ ಹೊಡೆದಿದ್ದ. ಆ ದಾಳಿಯ ನಂತರ ಶುಭದ ನೆಲಕ್ಕೆ ಬಿದ್ದಿದ್ಲು. ಈ ಒಂದು ಸಮಯದಲ್ಲಿ ಅಲ್ಲಿದ್ದಂತ ಜನಸಮೂಹ ಪ್ರೇಕ್ಷಕರಂತೆ ನೋಡ್ತಾ ನಿಂತಿತ್ತು. ಯಾರೊಬ್ರು ಕೂಡ ಆಕೆಯನ್ನ ಅವನಿಂದ ಬಿಡಿಸ್ಕೊಳ್ಳುವಂತ ಗೋಜಿಗೆ ಹೋಗ್ಲಿಲ್ಲ. ಈ ಶುಭದ ಹೇಗೋ ತನ್ನ ಫೋನನ್ನ ಹೊರಗಡೆ ತೆಗೆದು ತನ್ನ ತಂದೆಗೆ ಕಾಲ್ ಮಾಡಿ ತನ್ನ ಮೇಲೆ ಆದಂತ ದಾಳಿ ಬಗ್ಗೆ ಹೇಳತೊಡಗಿದ್ಲು. ಆಗ ಕೃಷ್ಣ ಅವಳ ಕೈಯಿಂದ ಫೋನನ್ನ ಕಿತ್ಕೊಂಡು ಆಕೆಯ ತಂದೆಗೆ ಅವ್ರ ಮಗಳು ಮೋಸದಿಂದ ದುಡ್ಡನ್ನ ಪಡೆದದ್ದನ್ನ ಹೇಳಿ, ಈಗ ನೀವು ಈ ಒಂದು ಹಣವನ್ನ ವಾಪಸ್ ಕೊಡ್ಬೇಕು ಅಂತ ಹೇಳಿದ್ದ. ಈ ರೀತಿ ಹೇಳ್ತಾ ಅವನು ತನ್ನ ಕೈಯಲ್ಲಿದ್ದಂತ ಮಚ್ಚನ್ನ ನೆಲದ ಮೇಲೆ ಎಸ್ತಿದ್ದ. ಆಗ ಅಲ್ಲಿ ನಿಂತಿದ್ದಂತ ಜನಸಮೂಹ ಇದೇ ಒಂದು ಕ್ಷಣಕ್ಕಾಗಿ ಕಾಯ್ತಿತ್ತೇನೋ ಎಂಬಂತೆ ಅವನ ಮೇಲೆ ಮುಗಿಬಿದ್ದು ಅವನನ್ನ ಹೊಡೆದು ಪೊಲೀಸರಿಗೆ ಒಪ್ಪಿಸಿತ್ತು. ತುಂಬಾ ಚೂಪಾದ ಚಾಕುನಿಂದ ಆದಂತ ದಾಳಿಯಿಂದ ಈ ಶುಭದಳ ಕೈಗಳ ನರಗಳು ಕಟ್ಟಾಗಿದ್ವು. ತೀವ್ರವಾಗಿ ಅಸ್ವಸ್ಥಳಾಗಿದ್ದಂತ ಆಕೆಯನ್ನ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಅವಳನ್ನ ಕೊಲ್ಲೋದು ಈ ಕೃಷ್ಣನ ಉದ್ದೇಶ ಆಗಿರ್ಲಿಲ್ಲ. ಚಾಕುವನ್ನ ತೋರಿಸಿ ಸ್ವಲ್ಪ ಗಾಯಗೊಳಿಸಿ ಹೆದರಿಸಬೇಕು ಅಂತ ಅಂದ್ಕೊಂಡಿದ್ದ. ಅದಕ್ಕಾಗಿ ಬರೀ ಕೈ ಮೇಲೆ ಮಾತ್ರ ಹೊಡೆದಿದ್ದ. ಆದ್ರೆ ಈ ಶುಭದಾಗೆ ಲೋ ಬ್ಲಡ್ ಶುಗರ್ ಸಮಸ್ಯೆ ಇತ್ತು. ಹಾಗಾಗಿ ರಕ್ತ ಹೆಪ್ಪುಗಟ್ಟದೆ ಅತಿಯಾದ ರಕ್ತಸ್ರಾವ ಆಯಿತು. ಬರೀ ಕೈಗೆ ಆದಂತ ಗಾಯದಿಂದನೇ ಸಾಕಷ್ಟು ಬ್ಲೀಡಿಂಗ್ ಆಗಿ ಚಿಕಿತ್ಸೆಯ ಸಮಯದಲ್ಲಿ ಹೃದಯಾಘಾತ ಕೂಡ ಆಗಿ ಆಕೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ಲು. ನಂತರ ಈ ಶುಭದಳ ತಂಗಿ ಸಾಧನಾ ಯರವಡ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಕೃಷ್ಣನ ವಿರುದ್ಧ ಕೊಲೆ ಕೇಸನ್ನ ದಾಖಲಿಸಿದ್ಲು. ಪೊಲೀಸರು ಈ ಕೃಷ್ಣನ ವಿರುದ್ಧ BNS ಸೆಕ್ಷನ್ 103/1 ಮತ್ತು ಶಸ್ತ್ರಾಸ್ತ್ರ ಕಾಯ್ದೆ ಸೆಕ್ಷನ್ 4 ಮತ್ತು 5 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಬಂಧಿಸಿದ್ದಾರೆ. ಈ ಒಂದು ಇಡೀ ಪ್ರಕರಣ ಹಣದ ವಹಿವಾಟಿಗೆ ಸಂಬಂಧಪಟ್ಟಿದೆ ಮತ್ತು ಅದರಲ್ಲಿ ಯಾವುದೇ ರಿಲೇಶನ್ಶಿಪ್ ಸಮಸ್ಯೆ ಇಲ್ಲ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ತಂದೆ ಖಾಯಿಲೆ ಕಥೆಯನ್ನ ಹೇಳಿ ಪಡೆದುಕೊಂಡಂತ ಹಣವನ್ನ ಈಕೆ ಏನ್ ಮಾಡಿದ್ಲು ಎಂಬುದು ಇದುವರೆಗೂ ಗೊತ್ತಾಗಿಲ್ಲ. ಇಲ್ಲಿ ಸಾಲವನ್ನ ಕೊಟ್ಟವನದು ತಪ್ಪಿಲ್ಲ. ಅನಾರೋಗ್ಯ ಎಲ್ರಿಗೂ ಕಾಡುವಂತ ಸಮಸ್ಯೆನೆ. ಈ ಒಂದು ಕಾರಣಕ್ಕೆ ಅವನು ಹಿಂದೆ ಮುಂದೆ ಕೂಡ ಯೋಚಿಸದೆ ಹಣವನ್ನ ಕೊಟ್ಟಿದ್ದ. ಆದ್ರೆ ಇದೇ ಮುಂದುವರೆದಾಗ ಅವನು ಸ್ವಲ್ಪ ಹುಷಾರಾಗಬೇಕಿತ್ತು. ಆದ್ರೆ ಅವನು ಆಗ್ಲಿಲ್ಲ. ಅದೇ ಅವನು ಮಾಡಿದಂತ ತಪ್ಪು. ಇನ್ನು ಶುಭದ ಸಿಗುತ್ತೆ ಅಂತ ಬೇಕಾಬಿಟ್ಟಿ ಸಾಲವನ್ನ ಪಡೆದದ್ದು, ಅದರಲ್ಲೂ ಕೂಡ ವಯಸ್ಸಾದ ತಂದೆಯನ್ನ ಮುಂದಿಟ್ಕೊಂಡು ಸಾಲ ಪಡೆದದ್ದು ಮತ್ತೆ ಅದನ್ನ ವಾಪಸ್ ಕೊಡದೇ ಇದ್ದದ್ದು ಖಂಡಿತ ತಪ್ಪು. ಈ ಕೃಷ್ಣನ್ಗೂ ಆರೋಗ್ಯ ಸಮಸ್ಯೆ ಇತ್ತು. ಇದನ್ನ ಆಕೆ ಅರ್ಥ ಮಾಡ್ಕೊಳ್ಬೇಕಿತ್ತು. ಅವನ ಕಣ್ಣಿನ ಆಪರೇಷನ್ ವಿಷಯ ಗೊತ್ತಾದ ಮೇಲೂ ಕೂಡ ಆಕೆ ಹಣವನ್ನ ಮರಳಿ ಕೊಡೋ ಬಗ್ಗೆ ಯೋಚಿಸದೆ ಅವನ ಸ್ನೇಹವನ್ನ ಕಂಪ್ಲೀಟ್ ಆಗಿ ಮಿಸ್ಯೂಸ್ ಮಾಡ್ಕೊಂಡಿದ್ಲು. ಕೊನೆಗೆ ಕೊಡೋದಿಲ್ಲ, ಅದೇನ್ ಮಾಡ್ಕೋತೀಯ ಮಾಡ್ಕೋ ಅನ್ನೋದು ಕೂಡ ಖಂಡಿತ ಇಲ್ಲಿ ಕ್ಷಮಿಸಲಾರದಂತ ತಪ್ಪು. ವೀಕ್ಷಕರೇ, ಈ ಒಂದು ಪ್ರಕರಣ ಬಹಿರಂಗವಾಗ್ತಲೇ ಅನೇಕ ಜನರು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೃಷ್ಣನ ಪರವಾಗಿ ಪೋಸ್ಟ್ ಅನ್ನು ಹಾಕೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಈ ಕೃಷ್ಣ ಮಾಡಿದ್ದು ಸರಿ ಇದೆ, ಅಂತವಳಿಗೆ ಅದೇ ರೀತಿ ಆಗ್ಬೇಕು ಅಂತ ಜನ ಕೃಷ್ಣನ್ಗೆ ಸಪೋರ್ಟ್ ಮಾಡಿದ್ರು. ಈಗಿನ ಕಾಲದಲ್ಲಿ ಸಾಲವನ್ನ ತೆಗೆದುಕೊಳ್ಳೋರ್ಗಿಂತ ಕೊಡೋರೆ ಸ್ವಲ್ಪ ಹುಷಾರಾಗಿರ್ಬೇಕು ಅನ್ನೋದನ್ನ ಈ ಒಂದು ಘಟನೆ ನಮ್ಗೆ ಸೂಚಿಸುತ್ತೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.